ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಮಾಮೂಲಿ ಉಪ್ಪು ಹಾಕಿ ಸಪ್ಪೆ ಸಂಡಿಗೆ ಮಾಡೋದು ಗೊತ್ತಿರಬಹುದು, ಆದರೆ ನಾನಿವತ್ತು ಅಕ್ಕಿ ಮತ್ತು ಸಾಬುದಾನ ಹಾಕಿ ಖಾರ ಸಂಡಿಗೆ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹಾಗೂ ಹಗುರವಾಗಿ ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 2 ಕಪ್ ರೇಷನ್ ಅಕ್ಕಿ ಹಾಕಿ ನೀರು ಹಾಕಿ ಚೆನ್ನಾಗಿ 2-3 ಬಾರಿ ತೊಳಿತಿದ್ದೀನಿ. ನಾನಿಲ್ಲಿ 2 ಕಪ್ ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಅಕ್ಕಿ ತಗೊಳ್ಳಿ. ರೇಷನ್ ಅಕ್ಕಿಲಿ ತುಂಬ ಧೂಳಿರುತ್ತೆ, ಹಾಗಾಗಿ 2-3 ಬಾರಿ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ನೋಡಿ, ಈಗ ತೊಳೆದಾಗಿದೆ. ಈ ಮೇಲಿನ ನೀರನ್ನು ಚೆಲ್ಲಿ ಮತ್ತೆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ನಂತರ ಮತ್ತೊಂದು ಪಾತ್ರೆಗೆ ನಾವು ಮೊದಲು ಅಕ್ಕಿ ತಗೊಂಡಿದ್ವಲ್ಲ ಅದರಿಂದ ಅರ್ಧ ಕಪ್ ಸಾಬುದಾನ ಹಾಕ್ತಿದ್ದೀನಿ. ಈಗ ಇದನ್ನು ಸಹ 2-3 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಸಾಬುದಾನನ ಪುಡಿ ಮಾಡಿ ಸಹ ಹಾಕ್ಬೋದು, ಆದರೆ ಈ ಥರ ನೆನೆಸಿ ಹಾಕೋದ್ರಿಂದನೇ ಸಂಡಿಗೆ ತುಂಬ ಕ್ರಿಸ್ಪಿ ಆಗುತ್ತೆ. ನೋಡಿ, ಈಗ ಮೇಲಿನ ನೀರನ್ನು ಚೆಲ್ಲಿ ಮತ್ತೆ ಸಾಬುದಾನ ಮುಳುಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅಕ್ಕಿ ಮತ್ತು ಸಾಬುದಾನನ ಓವರ್ ನೈಟ್ ನೆನೆಸಬೇಕು. ನೋಡಿ, ಈಗ ಬೆಳಗ್ಗೆ ತೋರಿಸಿದ್ದೀನಿ, ಇಷ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಸಾಬುದಾನ ಸಹ ಇಷ್ಟು ಚೆನ್ನಾಗಿ ನೆಂದು ಉಬ್ಬಿದೆ. ಈಗ ಈ ಮೇಲಿನ ನೀರನ್ನು ಚೆಲ್ಲಿ ಈ ಅಕ್ಕಿನ ಈಗ ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ ನಾನಿಲ್ಲಿ ಅರ್ಧ ಅಷ್ಟೇ ಹಾಕಿದ್ದೀನಿ, ಜಾರಿಗೆ ಓವರ್ ಆಗುತ್ತೆ ಅಂತ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ತಿದ್ದೀನಿ. ನೋಡಿ, ಈ ಥರ ನೈಸಾಗಿರಬೇಕು ಹಿಟ್ಟು. ಈಗ ಇನ್ನರ್ಧ ಉಳಿದ ಅಕ್ಕಿ ಸಹ ಹಾಕಿ ನೈಸಾಗಿ ಇದೇ ಥರ ರುಬ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕಿ. ನೋಡಿ, ರುಬ್ಬಿದ ನಂತರ ಅದೇ ಪಾತ್ರೆಗೆ ಹಾಕಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಂತರ ಖಾರಕ್ಕಾಗಿ 7-8 ಒಣಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ತರಿಯಾಗಿರಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಅಗಲವಾದ ಪಾತ್ರೆಗೆ 4 ಲೀಟರ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಕಾದ ನಂತರ ಅರ್ಧ ಸ್ಪೂನ್ ಹಪ್ಪಳ ಖಾರ, 1 ಸ್ಪೂನ್ ಜೀರಿಗೆ ಹಾಗೂ ತರಿಯಾಗಿ ಪುಡಿ ಮಾಡಿದ ಮೆಣಸಿನಕಾಯಿ ಮತ್ತು ನೆನೆಸಿದ ಸಾಬುದಾನ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ನೀರು 4 ಲೀಟ್ರ್ ಅಂದರೆ ಅಂದಾಜು ಅಳತೆ 4 ಚಂಬು ಹಾಕಿ, 1 ಚಂಬು 1 ಲೀಟರ್ ಇರುತ್ತೆ ನೀರು. ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿತಿದೆ. ಈಗ ರುಬ್ಬಿದ ಅಕ್ಕಿ ಹಿಟ್ಟನ್ನು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಹಾಕಬೇಕು. ನೋಡಿ, ಈ ಥರ ಕೈ ಬಿಟ್ಟರೆ ಅಲ್ಲಲ್ಲೇ ಗಂಟಾಗುತ್ತೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೂ ಒಳ್ಳೊಳ್ಳೆ ರೆಸಿಪಿಗಳಿವೆ, ಚೆಕ್ ಮಾಡಿ. ಹಿಟ್ಟು ಹಾಕಿದ ತಕ್ಷಣ ಕೈ ಬಿಡಬೇಡಿ, ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಹೀಗೆ. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದು ಈಗ ಚೆನ್ನಾಗಿ ಕುದ್ದು ಬೇಯಬೇಕು. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 10 ನಿಮಿಷ ಚೆನ್ನಾಗಿ ಕುದಿಸಿ. ನೋಡಿ, ಈಗ ಕುದ್ದು ಗಟ್ಟಿಯಾಗಿದೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಈಗ ಸಂಡಿಗೆ ಅಂಬಲಿ ರೆಡಿಯಾಗಿದೆ. ಈಗ ಇದನ್ನು ಸಂಡಿಗೆ ಹಾಕಬೇಕು. ಒಂದು 5 ನಿಮಿಷ ಸ್ವಲ್ಪ ಕೂಲ್ ಆಗಲಿ, ಹಾಗೆ ಬಿಡಿ. ಈಗ ಸಂಡಿಗೆ ಹಾಕೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ಸೀರೆ ಹಾಕಿ. ಪ್ಲಾಸ್ಟಿಕ್ ಕವರಲ್ಲಾದರೆ ಸಂಡಿಗೆ ಒಣಗಿದ ಮೇಲೆ ತೆಗಿಯೋಕ್ಕೆ ಬೇಗ ಬರುತ್ತೆ. ಸಂಡಿಗೆ ಅಂಬಲಿ ತುಂಬ ಆರೋಕ್ಕೆ ಬಿಡಬಾರ್ದು, ಹಾಗಾಗಿ ನಾನಿಲ್ಲಿ ಮತ್ತೊಂದು ಪಾತ್ರೆಗೆ ತೆಗೆದು ಅದನ್ನ ಮುಚ್ಚಿಟ್ಟಿದ್ದೀನಿ. ಆರಿದರೆ ತುಂಬ ಗಟ್ಟಿಯಾಗುತ್ತೆ. ನೋಡಿ, ಈಗ 1 ಸ್ಪೂನ್ ಅಂಬಲಿ ತೆಗೆದು ಈ ಥರ ಸಂಡಿಗೆ ಹಾಕಿ ಹೀಗೆ ಎಲ್ಲ ಸಂಡಿಗೆನೂ ಹಾಕ್ತಿದ್ದೀನಿ. ಬಿಸಿಲು ಬರುವಷ್ಟರಲ್ಲಿ ಸಂಡಿಗೆ ಹಾಕಿದರೆ ತುಂಬ ಟಯರ್ಡ್ ಅನಿಸೋಲ್ಲ ಹಾಗೂ ಬೇಗನೂ ಆಗುತ್ತೆ. ನಾನಿಲ್ಲಿ ಬೆಳಗ್ಗೆ 7 ಗಂಟೆಗೆ ಸಂಡಿಗೆ ಹಾಕ್ತಿದ್ದೀನಿ. ಈಗ ಎಲ್ಲ ಸಂಡಿಗೆನೂ ಹಾಕಾಗಿದೆ. ನೋಡಿ, ಬರೀ 2 ಕಪ್ ಅಕ್ಕಿ ಅಂತ ಇಷ್ಟೊಂದು ಸಂಡಿಗೆ ಆಗಿದೆ. ಈಗ ಇದು ಚೆನ್ನಾಗಿ 1-2 ದಿನ ಬಿಸಿಲಿನಲ್ಲಿ ಒಣಗಿಸ್ಬೇಕು. ನೋಡಿ, ಈಗ ಸಂಡಿಗೆ ಒಣಗಿ ಹೀಗಾಗಿದೆ. ಈ ಥರ ಚೆನ್ನಾಗಿ ಸಂಡಿಗೆ ಒಣಗಬೇಕು. ತುಂಬ ಬಿಸಿಲಿದ್ರೆ 1 ದಿನ ಸಾಕು ಒಣಗೋಕೆ. ಸಂಡಿಗೆ ಹೇಗಾಗಿದೆ ಅಂತ ಸ್ವಲ್ಪ ಕರೆದು ತೋರಿಸ್ತಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕಿ ಕರಿತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಅಳ್ತಿದೆ ಸಂಡಿಗೆ. ಹಾಗೂ ಅಷ್ಟೇ ಹಗುರವಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಆ ಥರ ಚೆನ್ನಾಗಿ ಆಗಿದೆ ಸಂಡಿಗೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಹಬ್ಬ ಪೂಜೆಗಳಿರಲಿ, ವಿಶೇಷ ಅಡಿಗೆಗಳ ಜೊತೆಗೆ ನಾವು ಸಾಮಾನ್ಯವಾಗಿ ಹಪ್ಪಳ ಸಂಡಿಗೆ ಕರಿತೀವಿ. ನೋಡಿ, ಈಗ ಸಂಡಿಗೆ ಕರೆದಾಗಿದೆ. ಒಂದು ಕ್ರಷ್ ಮಾಡಿ ತೋರಿಸ್ತಿದ್ದೀನಿ ಸಂಡಿಗೆ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಸಂಡಿಗೆ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಸಂಡಿಗೆನ ಒಂದು ಕವರಿಗೆ ಹಾಕಿ ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ವರ್ಷ ಪೂರ್ತಿ ಯೂಸ್ ಮಾಡ್ಬೋದು, ಬೇಗ ಕೆಡೋದಿಲ್ಲ. ನಾವು ವರ್ಷ ಪೂರ್ತಿ ಯೂಸ್ ಮಾಡೋಕ್ಕೆ ಹಪ್ಪಳ ಸಂಡಿಗೆ ಮಾಡಿದ್ದೀವಿ ಅಂದರೆ ವರ್ಷದಲ್ಲಿ 1-2 ಬಾರಿ ಆದರೂ ಚೆನ್ನಾಗಿ ಬಿಸಿಲು ಬಂದಾಗ ಬಿಸಿಲಿಗೆ ಒಣ ಹಾಕಿ ಎತ್ತಿಡಬೇಕು. ಹೀಗೆ ಮಾಡಿದರೆ ಹುಳುಗಳಾಗೋದಿಲ್ಲ. ಹಾಗಾದರೆ ನೀವು ಸಹ ಈ ಬೇಸಿಗೆಯಲ್ಲಿ
ಅಕ್ಕಿ ಮತ್ತು ಸಾಬುದಾನ ಹಾಕಿ ಈ ಥರ ಟೇಸ್ಟಿಯಾಗಿರೋ ಖಾರ ಸಂಡಿಗೆ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.